ನೀವೆಲ್ಲ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿ ಅಂತ ಕೇಳ್ತಿದ್ರಲ್ವಾ? ನಮ್ಮ ಯಜಮಾನ್ರು ಇವತ್ತು ನನ್ನ ಲಾಂಗ್ ಡ್ರೈವ್ ಕರ್ಕೊಂಡು ಹೋದ್ರು. ಕೆಲವೊಮ್ಮೆ ತಲುಪೋ ಜಾಗಕ್ಕಿಂತ ಸಾಗೋ ದಾರಿ ತುಂಬಾ ಸುಂದರವಾಗಿರುತ್ತೆ. ಊಟಿಗೆ ಜಾಸ್ತಿ ಯಾರು ಹೋಗ್ತಾರೆ ಹೇಳಿ? ನಾವು ಮದುವೆ ಆದ ಹೊಸದ್ರಲ್ಲಿ ಊಟಿಗೆ ಹೋಗಿದ್ದು. ಹಾಗೆ ನಮ್ಮ ಯಜಮಾನ್ರು ನೋಡಿ ಈ ಸ್ಪೆಕ್ಸಲ್ಲಿ ಯಾವ ಥರ ಕಾಣ್ತಾ ಇದ್ದಾರೆ, ಕುರುಡನ್ ಥರ ಕಾಣ್ತಾ ಇದ್ದೆ ಅಂತ ಹೇಳಿದ್ದಕ್ಕೆ ಆ ಸ್ಪೆಕ್ಸೇ ಚೇಂಜ್ ಮಾಡಿದ್ರು. ಈ ವೆದರ್ ನೋಡಿ ಎಷ್ಟು ಚೆನ್ನಾಗಿತ್ತು, ಹಿಮ ಹಾಗೇ ಬರ್ತಾ ಇತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಇಲ್ಲಿ. ಇಲ್ಲಿಂದ ನಾವು ಕುನ್ನೂರಲ್ಲಿರೋ ಲಂಬಾರಾಕಿಗೆ ಹೋಗ್ತಾ ಇದ್ದೋ. ಸೊ ನಾರ್ಮಲ್ ಆಗಿ ವಿಡಿಯೋ ಮಾಡ್ತಿದ್ದೋ. ಇಲ್ಲಿ ನಮ್ಮನ್ನ ಗುರ್ತಿರ್ದು ಮಾತಾಡಿಸ್ಬಿಟ್ರು. ನಮಗೆ ತುಂಬಾನೇ ಶಾಕ್ ಆಯಿತು. ನೀವು ಯಾರಾದರೂ ಬೇರೆ ಊರಿನಲ್ಲಿ ವರ್ಕ್ ಮಾಡ್ತಾ ಇದ್ರೆ ನಮ್ಮ KA ರಿಜಿಸ್ಟ್ರೇಷನ್ ಗಾಡಿ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ತುಂಬಾನೇ ಖುಷಿ ಆಗುತ್ತೆ. ಓ, ನಮ್ಮ ಕನ್ನಡದವ್ರು ಇಲ್ಲಿ ಸಿಗ್ತಾ ಇದ್ದಾರೆ ಅಂತ. ಆ ಫೀಲಿಂಗೇ ಬೇರೆ. ಲಂಬಾರಾಕ್ ಬಂದು ತಲುಪ್ತೋ. ನಾನು ಲಂಬನ ರಂಬ ಅಂತ ಕರಿತೀನಿ. ಸೊ ಮೇಡಮ್ ಅವರು ಮಸಾಲಾ ಸೋಡಾನ ಟ್ರೈ ಮಾಡ್ತೀನಿ ಅಂದರು. ಟ್ರೈ ಮಾಡ್ತಾ ಇದ್ಲು. ಅಷ್ಟೇನು ಚೆನ್ನಾಗಿರಲಿಲ್ಲ. ಅವ್ರ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಕಪಲ್ಸ್ ಯಾರ್ಯಾರು ಇದ್ದೀರಾ, ಒನ್ ಟೈಮ್ ಈ ಕುನ್ನೂರಲ್ಲಿರೋ ಲಂಬಾರಾಕಿಗೆ ಹೋಗಿ ಸಖತ್ತಾಗಿರುತ್ತೆ. ಸಖತ್ ಎಂಜಾಯ್ ಮಾಡ್ತೀರಾ. ದಯಮಾಡಿ ಇಲ್ಲಿ ಗೈಡ್ ಅಂತೂ ತೊಗೊಳಕ್ಕೆ ಹೋಗ್ಬೇಡಿ. ಯಾವುದೋ 4 ಹಿಡನ್ ಪ್ಲೇಸ್ ತೋರಿಸ್ತಾರೆ ಅಂದ್ಕೊಂಡ್ರೆ ಎಲ್ಲರೂ ನೋಡ್ತಿದ್ದ ಪ್ಲೇಸೇ ಇವರು ನಮಗೆ ತೋರಿಸಿದ್ರು. ಯೂಸ್ ಅಂತ ಅನ್ನಿಸ್ಲಿಲ್ಲ. ಸೊ ಯಾರು ತೊಗೊಳಕ್ಕೆ ಹೋಗ್ಬೇಡಿ. ನಿನ್ನ ಕೈಗಳಲ್ಲಿ ಮುದುಡಿ ನಿಂತ ಆಕಾಶ ನೀಲಿ ಕಲ್ಲರಿನ ಟವಲಿನಲ್ಲಿ ಕೆಳಗೆ ಅರ್ಧ ಬರ್ಧ ನೆನೆದ ನನ್ನ ತಲೆಯನ್ನೀರಿಸಿದಾಗ ನನ್ನ ಎದೆಯಲ್ಲುಂಟಾದ ಬೆಚ್ಚಗಿನ ಭಾವವನ್ನು ವರ್ಣಿಸಲು ಸ್ಪರ್ಧೆಗಿಳಿದ ಶೇಕ್ಸ್ಪಿಯರ್ ಅಷ್ಟೂ ಸಾಲುಗಳು ಸೋಲೊಪ್ಪಿಕೊಂಡವು. ಇನ್ನು ಊಟಿನಲ್ಲಿ ತುಂಬ ಚೆನ್ನಾಗಿರೋ ಪ್ಲೇಸಸ್ಗಳಿದೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ. ಕಾಯ್ತಾ ಇರಿ. ಎಲ್ಲರ ದಿನ ಶುಭವಾಗಲಿ.